ಈ ವಿಡಿಯೋದಲ್ಲಿ ನಾನು ದಿಸ್ ಇಸ್ ಪಾರ್ಟ್ ಐ ಅಂತ ಹೇಳೋಣ. ಸೊ ಕೇಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಥವಾ ಸ್ವಿಚ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತಾನು ಹೇಳ್ತೀವಿ. ಆ ಇವಾಗ ಇದರಲ್ಲಿ ಸ್ವಿಚ್ ಅಂದ್ರೆ ತುಂಬಾ ಸಿಂಪಲ್. ಇದು ಒಂಥರ ಎಲ್ಸಿಫ್ ಲ್ಯಾಡರ್ ತರಾನೇನೆ. ಬಟ್ ಎಲ್ಸಿಫ್ ಲ್ಯಾಡರ್ ತುಂಬಾ ಜಾಸ್ತಿ ಲೆಂಗ್ತಿ ಪ್ರೋಗ್ರಾಮ್ ಬರೀಬೇಕಾದ್ರೆ ತುಂಬಾ ಒಂಥರ ಕಷ್ಟ ಆಗ್ತಾ ಹೋಗುತ್ತೆ. ಹಂಗಾಗಿ ಇದು ನಿಮಗೆ ಸ್ವಿಚ್ ಏನಾಗತ್ತೆ ತುಂಬಾ ಈಸಿಯಾಗಿ ಕಾಂಪ್ಯಾಕ್ಟ್ ಆಗಿ ಕಾಣ್ತಾ ಹೋಗುತ್ತೆ. ಸೊ ಈಗ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವಿಚ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಇಂಟೀಜರ್ ಅಥವಾ ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ ಇರಬೇಕು. ಸೊ ಕ್ಯಾರೆಕ್ಟರ್ ನಾನು ಇನ್ನು ನಿಮಗೆ ಲೆವೆಲ್ 1 ಇವಾಗ ಹೇಳ್ಕೊಡ್ತಾ ಇರೋದ್ರಿಂದ ನಾನು ನಿಮಗೆ ಬರೀ ಇಂಟೀಜರ್ ಮತ್ತೆ ಫ್ಲೋಟ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇನೆ. ನೆಕ್ಸ್ಟ್ ನಾನು ಲೆವೆಲ್ 2 ನಿಮಗೆ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಎಲ್ಲಾ ಡಾಟಾ ಟೈಪ್ಸ್ ಎಕ್ಸ್ಪ್ಲೈನ್ ಮಾಡಿದಾಗ ಕ್ಯಾರೆಕ್ಟರ್ ಹೇಳ್ಕೊಡ್ತೀನಿ. ಇವಾಗ ಇವಾಗ ನಾವು ಸದ್ಯಕ್ಕೆ ಇಂಟೀಜರ್ ಅಂತ ಅನ್ಕೊಳ್ಳೋಣ. ಈಗ ಇಲ್ಲಿ ಈ ಇಂಟೀಜರ್ ಎಕ್ಸ್ಪ್ರೆಷನ್ ಯಾವಾಗ್ಲೂ ಏನೋ ಒಂದು ಇಂಟೀಜರ್ ನಂಬರ್ ನ ಕೊಡತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಎವ್ಯಾಲ್ಯೂಯೇಟ್ ಮಾಡಿದಾಗ ನನಗೆ 2 ಅಂತ ಕೊಡ್ತು ಅಂತ ಅನ್ಕೊಳ್ಳೋಣ. ಅವಾಗ ಹೆಂಗಾಗತ್ತೆ ಇದು ಸ್ವಿಚ್ 2 ಅಂತ ಆಗತ್ತೆ. ಸ್ವಿಚ್ 2 ಅಂದ್ರೆ ನೀನು ಎರಡನೇ ಕೇಸಿಗೆ ಹೋಗು ಅಂತ. ಇಲ್ಲಿ ಕೇಸ್ 1, ಕೇಸ್ 2, ಸರ್ ಇದು ಕೇಸ್ ಅಂತಾನೆ ಇರ್ಬೇಕಾ? ಹೌದು. ಕೇಸ್ ಆದ್ಮೇಲೆ ಸ್ಪೇಸ್ ಇರ್ಬೇಕಾ? ಹೌದು, ಸ್ಪೇಸ್ ಇರ್ಬೇಕು. ಇಲ್ಲಿ ನಂಬರ್ 1, 2, 3, 4 ಅಂತ ಎಷ್ಟು ನಂಬರ್ಸ್ ಬೇಕಾದ್ರೂ ಇರ್ಬೋದು. ಆಯ್ತಾ? ಈಗ ಸೊ ಇಲ್ಲಿ ನನಗೆ 2 ಬಂತು. 2 ಬಂತು ಅಂದ್ರೆ ಸ್ವಿಚ್ 2 ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಕೇಸ್ 1ಗೆ ಬರುತ್ತಾ? ಇಲ್ಲಿ ಚೆಕ್ ಮಾಡತ್ತೆ ಫಸ್ಟ್ ಬಂದು ಕೇಸ್ 1 ಇದು ಮ್ಯಾಚ್ ಆಗತ್ತಾ? 2 ಮತ್ತೆ 1 ಮ್ಯಾಚ್ ಆಗತ್ತಾ? ಇಲ್ಲ, ಮ್ಯಾಚ್ ಆಗಲ್ಲ. ಸೊ ನೆಕ್ಸ್ಟ್ ಕೇಸ್ 2 ಹೋಯ್ತು. ಕೇಸ್ 2 ಹೋಗಿ 2 ಮತ್ತೆ 2 ಮ್ಯಾಚ್ ಆಯ್ತಾ? ಹೌದು, ಮ್ಯಾಚ್ ಆಯ್ತು. ಹಂಗಾಗಿ ಏನ್ ಮಾಡತ್ತೆ, ಇಲ್ಲಿ ಸ್ಟೇಟ್ಮೆಂಟ್ ಎಷ್ಟು ಸ್ಟೇಟ್ಮೆಂಟ್ಸ್ ಬೇಕಾದ್ರೂ ಇರ್ಬೋದು. ಇಲ್ಲಿ ಮಾತ್ರ ಸ್ವಿಚ್ ಅಲ್ಲಿ ಮಾತ್ರ ಈ ಸ್ಟೇಟ್ಮೆಂಟ್ ಗಳಿಗೆ ಫ್ಲವರ್ ಬ್ರೇಸಸ್ ಬೇಡ. ಬ್ರೇಕ್, BREAK ಅಲ್ಲ, BREAK ಕೊಟ್ಬೇಕು. ಸೊ ಬ್ರೇಕ್. ಈಗ ಇದು ನೋಡಿ ಕೋಲನ್ ಇದು. ಆಯ್ತಾ? ಇಲ್ಲೇನಾದ್ರು ಸೆಮಿಕೋಲನ್ ಕೊಡ್ಬೇಡಿ, ಇದು ಕೋಲನ್. ಸೊ ಇದು ಸೆಮಿಕೋಲನ್ ಅಲ್ಲ, ಕೋಲನ್ ಕೊಡ್ಬೇಕು ನೀವು. ಈಗ ಫಸ್ಟ್ ಏನ್ ಮಾಡತ್ತೆ, ಈಗ ಫಾರ್ ಎಕ್ಸಾಂಪಲ್ ಕೇಸ್ ನನಗೆ ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡಿದಾಗ 5 ಅಂತ ಬರುತ್ತೆ. ಈಗ ಫಸ್ಟ್ ಕೇಸ್ 1 ಚೆಕ್ ಮಾಡತ್ತೆ, ಮ್ಯಾಚ್ ಆಗ್ತಿಲ್ಲ, 5 1. ನೆಕ್ಸ್ಟ್ 2 ಬರುತ್ತೆ, 2 ಮತ್ತೆ 5 ಮ್ಯಾಚ್ ಆಗ್ತಾ ಇಲ್ಲ. ನೆಕ್ಸ್ಟ್ ಹಂಗೆ ಹೋಗ್ತಾ ಹೋಗುತ್ತೆ. ಕೇಸ್ 5 ಇಲ್ಲೇ ಇಲ್ಲ ಅಂತ ಅನ್ಕೊಳ್ಳಿ. ಇದು ಎನ್ ಅಂದ್ರೆ ನನಗೆ ಇಲ್ಲಿ ಎಷ್ಟು ಕೇಸಸ್ ಬೇಕಾದ್ರೂ ಇರ್ಬೋದು ಆ ರೀತಿ ಅಂತ ಹೇಳ್ತಾ ಇರೋದು. ಎನಿ ನಂಬರ್ ಆಫ್ ಕೇಸಸ್ ಇರ್ಬೋದು. ಇಲ್ಲಿ ಕೇಸ್ 4 ಲಾಸ್ಟ್ ಇದೆ ಅಂತ ಅನ್ಕೊಳ್ಳಿ, ಯಾವ್ದು ಮ್ಯಾಚ್ ಆಗ್ಲಿಲ್ಲ. ಆಗ ಎಲ್ಲಿಗೆ ಹೋಗತ್ತದು? ಡಿಫಾಲ್ಟ್. ಲಾಸ್ಟ್ ಎಲ್ಸ್ ಹೇಳ್ಕೊಟ್ಟಿದ್ದೆ ನೋಡಿ ನಾನು ಎಲ್ಸಿಫ್ ಲ್ಯಾಡರ್ ಅಲ್ಲಿ. ಸೊ ಆಲ್ ದ ಬೆಸ್ಟ್ ಕೇಸ್. ಇಲ್ಲಿ ಆಲ್ ದ ಬೆಸ್ಟ್ ಕೇಸ್ ಯಾವುದು? ಡಿಫಾಲ್ಟ್ ಕೇಸು. ಇಲ್ಲಿ ಆಲ್ ದ ಬೆಸ್ಟ್ ಕೇಸ್ ಅನ್ನು ನಾವು ಡಿಫಾಲ್ಟ್ ಕೇಸ್ ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗೋಗುತ್ತೆ. ಸೊ ಇಲ್ಲಿ ಎಂಟರ್ 1 ನಂಬರ್ ಐದರ್ 1 or 2 ಅಂತ ಇದೆ. ಸೊ ಇದೊಂದು ಸಿಂಪಲ್ ಪ್ರೋಗ್ರಾಮ್. ಟೈಪ್ ಮಾಡ್ಬಿಡ್ತೀನಿ, ನಿಮಗೆ ಅವಾಗ ಅರ್ಥ ಆಗತ್ತೆ ಚೆನ್ನಾಗಿ. ಸೊ ಆನ್ಲೈನ್ GDBಗೆ ಹೋಗೋಣ. ಆನ್ಲೈನ್ GDBಗೆ ಹೋಗಿ ಟೈಪ್ ಮಾಡ್ಬಿಟ್ರೆ ನಿಮಗೆ ಕರೆಕ್ಟ್ ಆಗಿ ಐಡಿಯಾ ಬರುತ್ತೆ. ನಾನೇನ್ ಮಾಡ್ತೀನಿ, ಇಂಟ್ ಸುಮ್ನೆ ಏನೋ ಒಂದು ನಂಬರ್ ತಗೊಂತೀನಿ, ಐ ಅಂತ ತಗೊಂತೀನಿ. ಪ್ರಿಂಟ್ ಎಫ್ ಎಂಟರ್ ಐದರ್ 1 or 2 ಅಂತ ಹೇಳ್ತೀನಿ. ಅಂದ್ರೆ ನಾನು ಯೂಸರಿಗೆ ಕೇಳ್ತಾ ಇದ್ದೀನಿ, ನೀನು ಐದರ್ 1 ಎಂಟರ್ ಮಾಡು ಅಥವಾ 2 ಎಂಟರ್ ಮಾಡು ಅಂತ. ಅವನು ಏನ್ ಎಂಟರ್ ಮಾಡ್ತಾನೆ ಯೂಸರ್, ಅದನ್ನ ನಾನು ಏನ್ ಮಾಡ್ತೀನಿ, ಸೊ ನಾನು ಐ ಅಲ್ಲಿ ಸ್ಟೋರ್ ಮಾಡ್ಕೊಂತೀನಿ, %i. ಸೊ ಐ ಏನಾಯ್ತು ಇವಾಗ ಇಂಟೀಜರ್ ತಾನೆ. ಇಲ್ಲೊಂದು ಟ್ಯಾಬ್ ಸ್ಪೇಸ್ ಕೊಡೋಣ, ಕರೆಕ್ಟ್ ಆಗಿ ಚೆನ್ನಾಗಿ ಕಾಣುತ್ತವಾಗ. ನೆಕ್ಸ್ಟ್ ಈಗ ಸ್ವಿಚ್ ಐ. ಸೊ ಈಗ ಏನು ಕೇಸ್ 1 ನಾನು ಜಸ್ಟ್ ಒಂದು ಕೇಸ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಐ ಆಮ್ ಇನ್ ಕೇಸ್ 1. ಸುಮ್ಮನೆ ಈ ಸ್ಟೇಟ್ಮೆಂಟ್ ಏನ್ ಸಂಬಂಧ ಇಲ್ಲ, ಜಸ್ಟ್ ನಿಮಗೆ ತೋರ್ಸಕ್ಕಷ್ಟೇ ಹೆಂಗ್ ವರ್ಕ್ ಆಗತ್ತೆ ಅಂತ. ಸೊ ಇಲ್ಲಿ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು, ನೀವು ಏನ್ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಏನು ಎಷ್ಟು ಬೇಕಾದ್ರೂ ಸ್ಟೇಟ್ಮೆಂಟ್ ಇರ್ಬೋದು, ಫ್ಲವರ್ ಬ್ರೇಸಸ್ ಅವಶ್ಯಕತೆ ಇಲ್ಲ. ಹಲೋ ವರ್ಲ್ಡ್ ಅಂತ ಕೊಟ್ಟೆ, ಇಲ್ಲಿ ಬ್ರೇಕ್ ಅಂತ ಕೊಟ್ಟೆ. ನೆಕ್ಸ್ಟ್ ಕೇಸ್ 2 ಪ್ರಿಂಟ್ ಎಫ್ ಐ ಆಮ್ ಇನ್ ಕೇಸ್ 2. ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಹಲೋ ಇಂಡಿಯಾ
ಬ್ರೇಕ್ ಕೊಟ್ಟೆ. ನೆಕ್ಸ್ಟ್ ಇವಾಗ ನಿಮಗೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದಾಗ ಅಲ್ಲಿ ಒಂದು ಯಾರೋ ಒಬ್ರು ಬಂದು ಹೇಳ್ತಾರೆ 1 ಫಾರ್ ಇಂಗ್ಲಿಷ್, 2 ಫಾರ್ ಕನ್ನಡ, 3 ಫಾರ್ ಅಂತ ಒಬ್ರು. ಓಕೆ, ಸೊ ಲೇಡಿ ಬಂದು ಮಾತಾಡ್ತಾರೆ ಸಾಮಾನ್ಯವಾಗಿ ಅಲ್ವಾ. ಯಾಕೆ ಲೇಡೀಸ್ನೇ ವಾಯ್ಸ್ ಕೊಡ್ತಾರೆ ಅವರು, ಜೆಂಟ್ಸ್ ವಾಯ್ಸ್ ಅಷ್ಟು ಚೆನ್ನಾಗಿರಲ್ಲ ಅಂತ. 1 ಫಾರ್ ಕನ್ನಡ, 2 ಫಾರ್ ಇಂಗ್ಲಿಷ್, 3 ಫಾರ್ ಹಿಂದಿ, ಹಂಗೆ ಇರುತ್ತಾ. ಸೊ ನೀವೇನ್ ಮಾಡ್ತೀರಾ, 1 2 3 ಹೇಳ. ಯಾಕೆ ನಾನು 1 2 3 ಕೊಡ್ಬೇಕು, ನಾನು ಯಾವ್ದಾದ್ರು ಬೇರೆ ಚಾಯ್ಸ್ ಕೊಡ್ತೀನಿ ಅಂತ ನೀವು 9 ಹೊಡಿತೀರಾ. ಅವಾಗ ಆ ಲೇಡಿ ಏನ್ ಹೇಳ್ತಾರೆ, ಸಾರಿ ಯು ಹ್ಯಾವ್ ಎಂಟರ್ಡ್ ಎ ರಾಂಗ್ ಚಾಯ್ಸ್ ಅಂತಾರೆ. ಅಂದ್ರೆ ಅವ್ರು ಬೈಯೋದು ಅದನ್ನ, ಏಯ್ ನಾನು 1 2 3 ಕೇಳಿದ್ರೆ ಯಾವ್ದೋ ಕೊಟ್ಟಿಯಲ್ಲೋ ಅಂತ ಸ್ವೀಟ್ ಆಗಿ ಬೈಯೋದು. ಸೊ ಆ ಸ್ವೀಟ್ ಆಗಿ ಬೈಯೋದೇನು, ಡಿಫಾಲ್ಟ್ ಕೇಸ್. ಓಕೆ, ಡಿಫಾಲ್ಟ್ ಕೇಸ್ ಏನು, printf you entered other than 1 and 2. ಸರಿ, ಲಾಸ್ಟ್ ಕೇಸಿಗೆ ಬ್ರೇಕ್ ಬೇಕಾ, ಡಿಫಾಲ್ಟ್ ಕೇಸಿಗೆ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಬ್ರೇಕ್ ಕೊಡಿ, ಆಯ್ತಾ. ಸೊ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಬ್ರೇಕ್ ಕೊಡಿ. ಸೊ ಈಗ ನಾನೇನ್ ಮಾಡ್ತೀನಿ, ರನ್ ಮಾಡ್ತೀನಿ ಪ್ರೋಗ್ರಾಮ್ನ. ಸೊ ರನ್ ಮಾಡಿದೆ, ಎಂಟರ್ ಐದರ್ 1 or 2 ಅಂತ ಬಂತು, ನಾನು 1 ಕೊಟ್ಟೆ. ಸೊ ನೋಡಿ, ಐ ಆಮ್ ಇನ್ ಕೇಸ್ 1, ಹಲೋ ವರ್ಲ್ಡ್. ಹೆಂಗ್ ವರ್ಕ್ ಆಗುತ್ತೆ, ಲೈನ್ ಬೈ ಲೈನ್ ಟ್ರೇಸ್ ಮಾಡಿ ತೋರಿಸ್ತೀನಿ ನನಗೆ. ಇಂಟ್ ಐ ಮೆಮೊರಿ ಅಲೋಕೇಟ್ ಆಯ್ತಾ ಐಗೆ. ನೆಕ್ಸ್ಟ್ ಎಂಟರ್ ಐದರ್ 1 or 2, ಲೈನ್ ನಂಬರ್ 5. ಸೊ ಐದರ್ 1 or 2, 1 or 2 ಇದು ಪ್ರಿಂಟ್ ಆಯ್ತು. ನಾನೇನ್ ಮಾಡಿದೆ ಅದು ನೋಡಿ, 1 ಕೊಟ್ಟೆ. ಸೊ 1 ಎಲ್ಲಿಗೆ ಹೋಯ್ತು, ಐಗೆ ಹೋಗಿ ಕೂತ್ಕೊಂತು. ಈಗ ಸ್ವಿಚ್ ಒನ್ ಅಂದ ತಕ್ಷಣ ಐ ಅಲ್ಲಿ 1 ಇದೆ ತಾನೆ, ಸ್ವಿಚ್ 1 ಬಂತು, ಕೇಸ್ ಕಂಪೇರ್ ಮಾಡ್ತು, ಈ 1 ಮತ್ತೆ ಸ್ವಿಚ್ ಐ ಅಲ್ಲಿರೋ 1 ಮ್ಯಾಚ್ ಆಯ್ತು. ಸೊ ಪ್ರಿಂಟ್ ಎಫ್ ಐ ಆಮ್ ಇನ್ ಕೇಸ್ 1, ಐ ಆಮ್ ಇನ್ ಕೇಸ್ 1. ನೆಕ್ಸ್ಟ್ ಪ್ರಿಂಟ್ ಎಫ್ ಇದೆ ಹಲೋ ವರ್ಲ್ಡ್. ಸೊ ಬ್ರೇಕ್ ಅಂದ ತಕ್ಷಣ ಹೊರಗಡೆ ಬಂದ್ಬಿಡತ್ತದು ಎಲ್ಲಿಗೆ ಲೈನ್ ನಂಬರ್ 18 ಏನಿಲ್ಲ, ಲೈನ್ ನಂಬರ್ 19 ರಿಟರ್ನ್ 0, ಅದೇನೋ ಪ್ರಿಂಟ್ ಮಾಡಕ್ಕಿಲ್ಲ, ಹೊರಗಡೆ ಬಂತು ಅಷ್ಟೇನೆ. ವೆರಿ ಸಿಂಪಲ್. ಈಗ ಇಂಟ್ ಐ ಮೆಮೊರಿ ಅಲೋಕೇಟ್ ಆಯ್ತು. ಸೊ ಎಂಟರ್ ಐದರ್ 1 or 2, ಇಲ್ಲಿ ಡಿಸ್ಪ್ಲೇ ಆಯ್ತು. ಸೊ ನಾ 2 ಈಗ ಒಂದ್ ನಿಮಿಷ, ಸಾರಿ, ರನ್ ಮಾಡೋಣ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ, 2 ಕೊಡ್ತೀನಿ. ಓಕೆ, ಸೊ ಈಗ ನೋಡಿ, ಐ ಆಮ್ ಇನ್ ಕೇಸ್ 2 ಹಲೋ ಇಂಡಿಯಾ ಅಂತ ಬಂತು, ಹೌದಾ. ಸೊ ಹೆಂಗ್ ವರ್ಕ್ ಆಗುತ್ತಿದ್ದು, ಈಗ ಇಂಟ್ ಐ ಮೆಮೊರಿ ಅಲೋಕೇಟ್ ಆಯ್ತು, ಎಂಟರ್ ಐದರ್ 1 or 2 ಡಿಸ್ಪ್ಲೇ ಆಯ್ತು, ನಾ 2 ಕೊಟ್ಟೆ. ಸೊ 2 ಎಲ್ಲಿಗೆ ಹೋಗಿ ಕೂತ್ಕೊಂತು, ಐಗೆ ಹೋಗಿ ಕೂತ್ಕೊಂತು, ಹೌದಾ. ಸೊ ಸ್ವಿಚ್ ಟು ಅಂದಾಗ ಎಲ್ಲಿಗೆ ಬಂತದು, ಕೇಸ್ 2 ಬಂತು. ಐ ಆಮ್ ಇನ್ ಕೇಸ್ 2 ಹಲೋ ಇಂಡಿಯಾ ಡಿಸ್ಪ್ಲೇ ಆಯ್ತು. ನೆಕ್ಸ್ಟ್ ಇನ್ ಎಲ್ಲಿಗೂ ಹೋಗಲ್ಲ, ಅದು ಇಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ಓಕೆ, ಈಗ ಸೊ ಯಾಕೆ 2 ಇಲ್ಲಿ 1 ಜೊತೆ ಮ್ಯಾಚ್ ಆಗ್ಲಿಲ್ಲ, ಹಂಗಾಗಿ ಕೇಸ್ 2ಗೆ ಮ್ಯಾಚ್ ಆಯ್ತು, ಇಲ್ಲಿಗೆ ಬಂತು ಕೇಸ್ 2ಗೆ. ಈಗ ಒಂದು ಪಕ್ಷ ನಾನು ಎಂಟರ್ ಐದರ್ 1 or 2, ನಾನು ಸ್ವಲ್ಪ ತಲಾರಟ್ಟೆ, ಅಲ್ಲಿ 1 or 2 ಅಂತ ಕೇಳ್ತಿದ್ದೆ, ನಾನು 3 ಕೊಡ್ತೀನಿ ಅಂತ ಅನ್ಕೊಳ್ಳಿ. ಆಗ ನೋಡಿ, ಯು ಎಂಟರ್ಡ್ ಅದರ್ ದೆನ್ 1 and 2, ಬೈತಾ ಇರೋದದು. ಥೂ, ಏನೋ ನಿನಗೆ ಕಾಮನ್ ಸೆನ್ಸ್ ಇಲ್ವಾ, 1 ಮತ್ತೆ 2 ಕೊಡು ಅಂದ್ರೆ ಯಾವ್ದೋ ಓಡ್ತಿದ್ಯಲ್ಲ ಆಪ್ಷನ್ ಅಂತ ಸ್ವೀಟ್ ಆಗಿ ಬೈತಾ ಇರೋದು. ಸೊ ಡಿಪ್ಲೊಮ್ಯಾಟಿಕ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇಂಟ್ ಐ ಸೊ ಎಂಟರ್ ಐದರ್ 1 or 2, ನಾನೇನ್ ಮಾಡಿದೆ, 3 ಕೊಟ್ಟೆ. ಸೊ ಸ್ಕ್ಯಾನ್ ಆಫ್ ಮೂಲಕ ಏನಾಯ್ತದು, 3 ಇಲ್ಲಿಗೆ ಬಂದು ಕುತ್ಕೊಂತು. ಸ್ವಿಚ್ 3 ಫಸ್ಟ್ ಇಲ್ಲಿ ಮ್ಯಾಚ್ ಮಾಡಕ್ ನೋಡ್ತು, ಮ್ಯಾಚ್ ಆಗ್ತಿಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂತು, ಮ್ಯಾಚ್ ಆಯ್ತಾ, 3 ಮತ್ತೆ 2 ಇಲ್ಲ, ಇಲ್ಲೂ ಮ್ಯಾಚ್ ಆಗ್ಲಿಲ್ಲ. ಸೊ ಇಲ್ಲಿಗೆ ಡಿಫಾಲ್ಟ್ ಬಂತು. ಡಿಫಾಲ್ಟ್ ಅಲ್ಲಿ ಏನಿದೆ, ಯು ಎಂಟರ್ಡ್ ಅದರ್ ದೆನ್ 1 and 2, ಯು ಎಂಟರ್ಡ್ ಅದರ್ ದೆನ್ 1 and 2 ಅಂತ ಡಿಸ್ಪ್ಲೇ ಆಯ್ತು. ಸೊ ವೆರಿ ಸಿಂಪಲ್, ಇದು ವೆರಿ ಸಿಂಪಲ್. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ನ ನೋಡೋಣ. ಸೊ ಎಕ್ಸಾಂಪಲ್ 2. ಈಗ ಇಲ್ಲಿ ಒಂದು, ಸರ್ ಅದೇನೋ ತುಂಬಾ ಸಿಂಪಲ್ ಸರ್, ಬಟ್ ಸ್ವಿಚ್ ಹೆಂಗ್ ಯೂಸ್ ಮಾಡ್ತೀವಿ ಸರ್, ಯಾವ್ದೋ ಒಂದು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ನಾನು ಬರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಸೊ ಹೆಂಗ್ ಮಾಡೋದು, ನಾನು ಪ್ರೋಗ್ರಾಮ್ ಟೈಪ್ ಮಾಡಕ್ ತೋರಿಸ್ಬಿಡ್ತೀನಿ, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಆನ್ಲೈನ್ GDBಲಿ ಟೈಪ್ ಮಾಡಿ ತೋರಿಸ್ಬಿಡ್ತೀನಿ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಂಟ್ ಐ ಬೇಡ, ಈಗ num1 ಅಂತ ತಗೊಂತೀನಿ, num1 num2 ಚಾಯ್ಸ್ ಅಂತ ಹೇಳ್ತೀನಿ. ಫಸ್ಟ್ ಏನ್ ಮಾಡ್ಬೇಕು, ನಾನು 2 ನಂಬರ್ ಅಕ್ಸೆಪ್ಟ್ ಮಾಡ್ಬೇಕು, ಹೌದಾ. ಪ್ರಿಂಟ್ ಎಫ್ ಎಂಟರ್ 2
ನಂಬರ್ಸ್. ಸೊ ಎಂಟರ್ ಟು ನಂಬರ್ಸ್ ಅಂತ ಡಿಸ್ಪ್ಲೇ ಆದ ತಕ್ಷಣ ಯೂಸರ್ ನಂಬರ್ ಎಂಟರ್ ಮಾಡ್ತಾನೆ. ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? ಸ್ಕ್ಯಾನ್ ಎಫ್ %d ಆಂಪರ್ಸೆಂಟ್ num1 ಆಂಪರ್ಸೆಂಟ್ num2. ಸೊ ನೆಕ್ಸ್ಟ್ ಈಗ ನಾನು ಯಾವ ಅಡಿಷನ್ ಮಾಡ್ಬೇಕಾ ಸಬ್ಟ್ರಾಕ್ಷನ್ ಮಾಡ್ಬೇಕಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕಲ್ಲ. ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು? 1 ಫಾರ್ ಅಡಿಷನ್, 2 ಫಾರ್ subtraction, 3 for multiplication, 4 for division. ಓಕೆ, ನಾನು ಒಂದು ಕೆಲಸ ಮಾಡ್ತೀನಿ. ಸ್ಲಾಶ್ ಏನ್ ಕೊಟ್ರೆ ನೆಕ್ಸ್ಟ್ ಲೈನಿಗೆ ಹೋಗಿ ತುಂಬಾ ಔಟ್ಪುಟ್ ಇಲ್ಲಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾನು ಕೊಡ್ತೀನಿ, /t ಕೊಟ್ಕೊಂತೀನಿ. ಆಯ್ತಾ? ಅಂದ್ರೆ ಏನಾಯ್ತು? ಟ್ಯಾಬ್. ಸೊ ಟ್ಯಾಬ್ ಸ್ಪೇಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಬರುತ್ತೆ ವಿತ್ ಟ್ಯಾಬ್ ಸ್ಪೇಸ್. ನಾನಿಲ್ಲಿ /n ಕೊಡ್ತೀನಿ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಎಂಟರ್ ಯುವರ್ ಚಾಯ್ಸ್ ಅಂತ. ಸೊ printf ಎಂಟರ್ ಯುವರ್ ಚಾಯ್ಸ್ ಅಂದ್ರೆ 1 2 3 4 ಅಲ್ಲಿ ಯಾವ್ದಾರು ಎಂಟರ್ ಮಾಡುವಂತ. printf ಸ್ಕ್ಯಾನ್ ಆಫ್ ಅಲ್ವಾ ಚಾಯ್ಸ್. ಸೊ ಅಕ್ಸೆಪ್ಟ್ ಮಾಡ್ಬೇಕು ತಾನೆ. %d ಆಂಪರ್ಸೆಂಟ್ ಚಾಯ್ಸ್ ಅಂದೆ. ಸೊ ಈಗ ಸ್ವಿಚ್ ಚಾಯ್ಸ್. ಸೊ ಏನು? ಕೇಸ್ ಒನ್ ಏನು? printf sum of %d and %d equal to %d. ಸೊ ಏನ್ ಹೇಳಿದೆ ನಾನು? a, b, a plus b ಅಂದೆ. ಕರೆಕ್ಟಾ? ಸಾರಿ, num1 num2 ಅಲ್ವಾ? ಓಕೆ, ಎ ಬಿ ಅಲ್ಲ, ಅದು ಅಭ್ಯಾಸ ಬಲ. ಸೊ num1 num2 num1 plus num2. ಸೊ ಈಗ ಬ್ರೇಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೇಸ್ 2 printf difference of %d and %d equal to %d. ಹೆಂಗ್ ಬರುತ್ತೆ? num1 num2 num1 minus num2. ಈಗ ಬ್ರೇಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೇಸ್ 3 printf product of %d and %d equal to %d, num1 num2 num1 into num2. break. Case 4 printf quotient of %d and %d equal to %d, num1 num2 num1 divided by num2. break. ಈಗ ನಾನು 1 2 3 4 ಬಿಟ್ಟು ಇನ್ಯಾವುದೋ ನಂಬರ್ ಕೊಟ್ಟೆ ಆಗ. ಸೊ ಡಿಫಾಲ್ಟ್ ಹೆಂಗೆ? ಸೊ printf you entered wrong choice. You entered wrong choice. break. ಹೌದಾ? ಈಗ ರನ್ ಮಾಡೋಣ. ಸೊ ರನ್ ಮಾಡೋಣ. ಎಂಟರ್ 2 ನಂಬರ್ಸ್ ಕೊಡ್ತು. ನಾನು 10 ಸ್ಪೇಸ್ 2 ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಂಗೆ ಅಲ್ಲಿ ಪ್ರೋಗ್ರಾಮ್ ಟ್ರೇಸ್ ಮಾಡಕ್ಕೆ ನಿಮಗೆ ತೋರ್ಸಕ್ಕೆ ಸ್ಪೇಸ್ ಕಮ್ಮಿ ಆಗ್ಬಿಡುತ್ತೆ, ಹಂಗಾಗಿ ಸ್ಪೇಸ್ ಕೊಡ್ತಾ ಇದ್ದೀನಿ. ಸೊ ಏನ್ ಮಾಡ್ತದೋ? 1 ಫಾರ್ ಅಡಿಷನ್, 2 ಫಾರ್ ಸಬ್ಟ್ರಾಕ್ಷನ್, 3 ಫಾರ್ ಮಲ್ಟಿಪ್ಲಿಕೇಶನ್, 4 ಫಾರ್ ಡಿವಿಷನ್ ಕೊಡ್ತು. ನಾನೇನ್ ಮಾಡ್ತೀನಿ? 3 ಕೊಡ್ತೀನಿ. ಸೊ ಮಲ್ಟಿಪ್ಲಿಕೇಶನ್. ಸೊ ಏನಾಯ್ತು? ಪ್ರಾಡಕ್ಟ್ ಆಫ್ 10 and 2 equal to 20 ಅಂತ ಕೊಡ್ತು. ಹೌದಾ?
ಸೊ ಈಗ ನಿಮಗೆ ಟ್ರೇಸ್ ಮಾಡಕ್ಕೂ ಕಂಪ್ಲೀಟ್ ಪ್ರೋಗ್ರಾಮು ಔಟ್ಪುಟ್ ಎಲ್ಲ ಇದೆ. ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಲೈನ್ ಬೈ ಲೈನ್. ನಮ್ ಒನ್ ನಮ್ ಟು ಚಾಯ್ಸ್ ಮೆಮೊರಿ ಅಲೋಕೇಟ್ ಆಯ್ತು. ನಮ್ ಒನ್ನಿಗೆ ನಮ್ ಟೂಗೆ ಮತ್ತೆ ಚಾಯ್ಸ್ ಇಷ್ಟಕ್ಕೆ ಮೆಮೊರಿ ಅಲೋಕೇಟ್ ಆಯ್ತು. ಎಂಟರ್ ಟೂ ನಂಬರ್ಸ್ ಲೈನ್ ನಂಬರ್ 5. ಸೊ ಎಂಟರ್ ಟೂ ನಂಬರ್ಸ್ ಡಿಸ್ಪ್ಲೇ ಆಯ್ತಾ. ಈ ಸ್ಟೇಟ್ಮೆಂಟ್ ನೋಡ್ಕೊಂಡು ಏನ್ ಮಾಡಿದೆ ನಾನು, 2 ನಂಬರ್ ನೋಡಿದೆ. 10 ಸ್ಪೇಸ್ 2 ಕೊಟ್ಟೆ, ಸ್ಪೇಸ್ ಬಾರ್ ಇರುತ್ತೆ ಕೀಬೋರ್ಡ್ ಅಲ್ಲಿ. ಅವಾಗ ಏನಾಯ್ತು, 2 ನಂಬರ್ ತರ ಇಲ್ಲ. 10 ಎಂಟರ್ ಕೀ ಪ್ರೆಸ್ ಮಾಡಿ 2 ಹೊಡಿಬಹುದು. ಓಕೆ, ಸೊ 10 ಸ್ಪೇಸ್ 2 ಅವಾಗ ಏನಾಯ್ತು, 10 ಎಲ್ಲಿ ನಮ್ ಒನ್ನಿಗೆ ಹೋಗಿ ಕೂತ್ಕೊಂತು, 2 ಎಲ್ಲಿಗೆ ಹೋಯ್ತು, ನಮ್ 2 ಹೋಗಿ ಕೂತ್ಕೊಂತು. ನೆಕ್ಸ್ಟ್ 1 ಫಾರ್ ಅಡಿಷನ್. ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ರಿ ಲೈನ್ ನಂಬರ್ 7 ಅದು ಇಲ್ಲಿ ಡಿಸ್ಪ್ಲೇ ಆಯ್ತು. 1 ಅಡಿಷನ್, ಸೊ ಟ್ಯಾಬ್ ಸ್ಪೇಸ್ ಬಂತು. 2 ಸಬ್ಟ್ರಾಕ್ಷನ್, ಟ್ಯಾಬ್ ಸ್ಪೇಸ್ ಬಂತು. 3 ಮಲ್ಟಿಪ್ಲಿಕೇಶನ್, ಟ್ಯಾಬ್ ಸ್ಪೇಸ್ ಬಂತು. 4 ಡಿವಿಷನ್. ಅದಾದ್ಮೇಲೆ ಏನಾಯ್ತು, ನೆಕ್ಸ್ಟ್ ಲೈನ್ ನಂಬರ್ 8 ಕೊಟ್ಟಿದ್ರಿ, ಎಂಟರ್ ಯುವರ್ ಚಾಯ್ಸ್. ಈ 1 2 3 4 ಅಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಎಂಟರ್ ಮಾಡು ಅಂತ. ನಾನೇನ್ ಮಾಡಿದೆ, 3 ಕೊಟ್ಟೆ. ಆ 3 ಅನ್ನೋದನ್ನ ಎಲ್ಲಿ ಸ್ಟೋರ್ ಮಾಡಿದ್ವಿ, ಚಾಯ್ಸ್ ಸ್ಟೋರ್ ಮಾಡಿದ್ವಿ. ಬಿಕಾಸ್ ಆಫ್ ಲೈನ್ ನಂಬರ್ 9 ಅದು ಚಾಯ್ಸ್ ಹೋಗಿ ಕೂತ್ಕೊಂತು. ಈಗ ಲೈನ್ ನಂಬರ್ 10 ಸ್ವಿಚ್ ಚಾಯ್ಸ್. ಚಾಯ್ಸ್ ಅಲ್ಲಿ ಏನಿದೆ, 3 ಇದೆ. ಸ್ವಿಚ್ 3. ಈಗ ನಾನು ಕೇಸ್ 3 ಹೋಗ್ಬೇಕು, ಹೌದಾ. ಫಸ್ಟ್ ಇದು ಮ್ಯಾಚ್ ಮಾಡತ್ತೆ. 1 ವಿತ್ 3 ಮ್ಯಾಚ್ ಆಗ್ಲಿಲ್ಲ. ನೆಕ್ಸ್ಟ್ 2 ವಿತ್ 3 ಮ್ಯಾಚ್ ಆಗ್ಲಿಲ್ಲ. ಸೊ 3 ವಿತ್ 3 ಇದು ಮ್ಯಾಚ್ ಆಯ್ತು. ಇಲ್ಲಿಗೆ ಬಂತು, ಪ್ರಾಡಕ್ಟ್ ಆಫ್ ಡಿಸ್ಪ್ಲೇ ಆಯ್ತು. ಈ ಪರ್ಸೆಂಟೇಜ್ ಡಿ ಎಲ್ಲಿಂದ ತಗೊಳತ್ತೆ, ನಮ್ ಒನ್ನಲ್ಲಿ ಏನಿದೆ ಅದನ್ನ ತಗೊಳತ್ತೆ. ನಮ್ ಒನ್ನಲ್ಲಿ ಏನಿದೆ, 10 ಇದೆ, 10 ಪ್ರಿಂಟ್ ಆಯ್ತು. ಅಂಡ್ ಹಂಗೆ ಪ್ರಿಂಟ್ ಆಯ್ತು. ಈ ಪರ್ಸೆಂಟೇಜ್ ಡಿ ಎಲ್ಲಿಂದ ತಗೊಳತ್ತೆ, ನಮ್ 2 ಇಂದ ತಗೊಳತ್ತೆ. ನಮ್ 2 ಏನಿದೆ, 2 ಇದೆ. ಈಕ್ವಲ್ ಟು ಹಂಗೆ ಪ್ರಿಂಟ್ ಆಯ್ತು. ಈ ಪರ್ಸೆಂಟೇಜ್ ಡಿ ಕರೆಸ್ಪಾಂಡ್ಸ್ ಟು ಏನು, ನಮ್ ಒನ್ ಸ್ಟಾರ್ ನಮ್ 2. 10 ಇಂಟು ಟಿ ಏನಾಯ್ತು, 20 ಆಯ್ತು. ಸೊ 20 ಡಿಸ್ಪ್ಲೇ ಆಗುತ್ತೆ. ಸೊ ಹಿಂಗೇನೆ ನೀವು ಪ್ರತಿಯೊಂದು ಚೆಕ್ ಮಾಡ್ತಾ ಹೋಗಿ ಕೇಸುಗಳು. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ಇನ್ನೊಂದ್ಸಲಿ ರನ್ ಮಾಡ್ತೀನಿ. ಎಂಟರ್ ಟೂ ನಂಬರ್ಸ್. ಸೊ 10 ಮತ್ತೆ 2 ಕೊಟ್ಟೆ. ಸೊ ಈಗ ಎಂಟರ್ ಯುವರ್ ಚಾಯ್ಸ್ ಕೇಳ್ತು, 1 ಕೊಟ್ಟೆ. ಸೊ ಸಮ್ ಆಫ್ 10 and 2 ಈಕ್ವಲ್ ಟು 12. ನೆಕ್ಸ್ಟ್ ಇನ್ನೂ ಒಂದ್ಸಲಿ ರನ್ ಮಾಡಿ. ಸೊ ಎಂಟರ್ ಟೂ ನಂಬರ್ಸ್, 10 ಮತ್ತೆ 2 ಕೊಟ್ಟೆ. ಸೊ ಈಗ ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ತೋರಿಸಿದೀನಿ, ಅಡಿಷನ್ ನಾವು ಟೈಪ್ ಮಾಡಿದ್ವಿ. 2 ಕೊಡ್ತೀನಿ. ಸಬ್ಟ್ರಾಕ್ಷನ್ 10 - 2 ಏನಾಯ್ತು, 8 ಬಂತು. ನೆಕ್ಸ್ಟ್ ಇನ್ನೊಂದ್ಸಲಿ ರನ್ ಮಾಡಿ. ಸೊ ಎಂಟರ್ ಟೂ ನಂಬರ್ಸ್, 10 ಮತ್ತೆ 2 ಕೊಡಿ. ಸೊ ಅಡಿಷನ್, ಸಬ್ಟ್ರಾಕ್ಷನ್ 4 ಕೊಡ್ತೀನಿ, ಡಿವಿಷನ್. ಸೊ ಏನಾಯ್ತು, ಕೋಶಂಟ್ ಆಫ್ 10 into 5, 2 5s are 10. ಈಗ ನಾನು ತಲೆಯಾಟೆ ಏನ್ ಮಾಡ್ತೀನಿ, ಎಂಟರ್ ಟೂ ನಂಬರ್ಸ್, 10 ಮತ್ತೆ 2 ಕೊಟ್ಟೆ. ಸೊ ಎಂಟರ್ ಯುವರ್ ಚಾಯ್ಸ್ 5 ಕೊಟ್ಟೆ. ಯು ಎಂಟರ್ಡ್ ರಾಂಗ್ ಚಾಯ್ಸ್. ಸೊ ಯಾವ್ದು ಮ್ಯಾಚ್ ಆಗ್ಲಿಲ್ಲ ಅಂದಾಗ ಏನ್ ಮಾಡುತ್ತೆ, ಡಿಫಾಲ್ಟ್ ಕೇಸಿಗೆ ಬಂದು ಯು ಎಂಟರ್ಡ್ ರಾಂಗ್ ಚಾಯ್ಸ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ನಾನು ಲೂಪ್ಸ್ ನ ಹೇಳ್ಕೊಡ್ತೀನಿ ನಿಮಗೆ. ತುಂಬಾ ಇಂಪಾರ್ಟೆಂಟ್ ಲೂಪ್ಸ್. ಸೊ ಇವಾಗ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಆಯ್ತು, ಕೇಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಲೂಪ್ಸ್ ಅನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.